ಜೀವ ಬೆದರಿಕೆ ಹಾಕಿ ಟೈಮ್ನಾಗ ಆ ಟೈಮ್ನಾಗ ರಕ್ಷಕ ಅಲ್ಲೇ ಇದ್ರು ಅವ್ರನ್ನ ತಡಿಲಿಲ್ಲ ಅವ್ರನ್ನ ಅಂತ. ಎಷ್ಟು ಗಂಟೆಗೆ ಹೋದ್ರಿ ನೀವು ಅಲ್ಲಿ? ಯಾವಾಗ ಅಲ್ಲಿ? ಫಸ್ಟ್ ನನ್ನ ಕ್ಲಾರಿಟಿ ಕೊಟ್ಬಿಡ್ತೀನಿ ಹೇಳ, ಆಮೇಲೆ ನಿಮ್ಮ ಮಾತಿಗೆಲ್ಲ ಉತ್ತರ ಕೊಡ್ತೀನಿ. ಆ ಜಾಗಕ್ಕೆ ಹೋಗಿದ್ದು ಸತ್ಯ, ಅದು ಇಲ್ಲೀಗಲ್ ಜಾಗ ಅಲ್ಲ. ಒಂದು ದೇವಸ್ಥಾನಕ್ಕೆ ಪೂಜೆ, ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ. ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ. ಹೋದ ವರ್ಷ ನಾನು ಪ್ರಥಮಣ್ಣನೂ ಹೋಗಿದ್ವಿ. ನಾನ್ ವೆಜ್ ಒಂದು ಪೂಜೆ ಇತ್ತು, ನಾನ್ ವೆಜ್ ಊಟ ಇತ್ತು, ತಿನ್ಕೊಂಬಂದು ಹಂಗೆ ಮಾತಾಡ್ಕೊಂಡು ಬರ್ತಾ ಇರ್ತೀವಿ. ಅದೇ ರೀತಿ ಈ ವರ್ಷವೂ ಅದೇ ರೀತಿ ಹೋಗಿದ್ವಿ. ಫಸ್ಟ್ ನಾನು ಹೋಗಿದ್ದೆ ಅಲ್ಲಿಗೆ, ಅದಾದಮೇಲೆ ಪ್ರಥಮಣ್ಣ ಬಂದರು, ಅದಾದಮೇಲೆ 1 ಜನ ಬಂದರು. ಅಲ್ಲಿ ಬಂದವ್ರು ನನಗೆ ಯಾರೂ ಗೊತ್ತಿರಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಥಮಣ್ಣನ ನಾನು ಕರೆಸಿದೆ ಜಾಗಕ್ಕೆ, ನಾನು ಫೋನ್ ಮಾಡಿದೆ. ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು, ಸುಪಾರಿ. ಅದು ನನ್ನ ಲೈಫಲ್ಲೇ ದೊಡ್ಡ ವರ್ಡ್. ಅದು ನಾನು ತುಂಬ ಚಿಕ್ಕ ಹುಡುಗ, ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟು ಓಡಿಸೋದು ಮತ್ತೊಂದು, ಅದು ನನಗೆ ಬೇಡದಿರೋದು. ಯಾಕಂದರೆ ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು. ನನ್ನ ಡ್ಯೂಟಿ ಏನು, ಮೇಕಪ್ ಹಾಕೋದು, ಕೆಲಸ ಮಾಡೋದು, ಮನೆಗೆ ಹೋಗಿ ಊಟ ತಿಂದ್ಬಿಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಮಲಗೋದು. ಇಲ್ಲಿ ನಾನು ಇನ್ನೊಬ್ರಿಗೆ ಓಡಿಸೋದು, ರೌಡಿಸಮ್ ಮಾಡೋದು, ಧಮ್ಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ. ಯಾಕೆಂದರೆ ನನ್ನ ತಂದೆ ದೊಡ್ಡ ಕಲಾವಿದರು. ಅದೇ ಮನೆಯಿಂದ ಇವತ್ತು ನಾನು ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸರನ್ನ ಉಳ್ಸೋಕ್ಕೆ ಹೊರತು ಬಂದಿರ್ತೀವಿ, ಹೊರತು ಬಿಟ್ಟರೆ ಬೇರೆ ಕೆಟ್ಟ ಕೆಲಸ ಮಾಡೋಕ್ಕೆ, ರೌಡಿಸಮ್ ಮಾಡೋಕ್ಕೆ, ಯಾರೋ ಇನ್ನೊಬ್ರನ್ನ ಓಡಿಸೋಕ್ಕೆ ಬಂದಿಲ್ಲ ನಾವಿಲ್ಲಿ. ನಾನೆಲ್ಲ ಚಾನಲಲ್ಲೂ ಎಲ್ಲ ಕಡೆ ನೋಡ್ತಿದ್ದೆ. ರಕ್ಷಕ್ ಸುಪಾರಿ ಕೊಟ್ಟ, ರಕ್ಷಕ್ ಕರೆಸ್ದ, ರಕ್ಷಕ್ಕೆ ಆ ಜಾಗಕ್ಕೆ ಕರೆಸಿದ್ದು, ಅವ್ರನ್ನ ಓಡಿಸೋಕ್ಕೆ ಪ್ಲ್ಯಾನ್ ಮಾಡಿದ್ದ. ಆಮೇಲೆ ಒಂದು 3 ಅವರ್ ಅಲ್ಲೇ ಇದ್ದರು. ಅಣ್ಣ ಆ ಜಾಗದಲ್ಲಿ ಇದ್ದಿದ್ದು ಸತ್ಯ, ಕೂತ್ಕೊಂಡಿದ್ದು ಸತ್ಯ, ಮಾತಾಡಿದ್ದು ಸತ್ಯ. ಒಂದು ಸೆಲೆಬ್ರಿಟಿ ಆದಮೇಲೆ, ಒಂದು ಆರ್ಟಿಸ್ಟ್ ಆದಮೇಲೆ ಎಲ್ಲರೂ ಸಿಗ್ತಾರೆ, ಮಾತಾಡೋದು ಸಹಜ. ಈ ಜಾಗಕ್ಕೆ ಹೋಗಬಾರ್ದು, ನಾನು ಇವ್ರ ಹತ್ರ ಮಾತಾಡಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಫಸ್ಟ್ ಆಫ್ ಆಲ್. ಅದೇ ರೀತಿ ಎಲ್ಲರೂ ಸಿಕ್ಕಿದಾಗ ನಾನು ಮಾತಾಡ್ಸಿದ್ದೀನಿ. ಅಲ್ಲಿ ರಕ್ಷಕ್ಕಿದ್ದಾಗ ಅದೇನೋ ಪ್ರಾಬ್ಲಮ್ ಆಯಿತು, ಅಲ್ಲಿ ರಕ್ಷಕ್ ಬಿಡ್ಸೋಕ್ಕೆ ಬಂದಿಲ್ಲ ಅಂತ. ಯಾವುದೋ ಒಂದು ಜಗಳದ ವಿಚಾರದಲ್ಲಿ ಇವತ್ತಿಗೂ ಪ್ರಥಮಣ್ಣನ ಮೇಲೆ ಅದೇ ಪ್ರೀತಿ ಇದೆ, ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ಅವಾಗ ಕಾಲ್ ಮಾಡ್ತಾ ಇರ್ತೀವಿ, ಊಟಕ್ಕೆ ಸಿಗ್ಬೇಕಂದ್ರೆ ಸಿಗ್ತೀವಿ. ನೈಟ್ 2 ಗಂಟೆ 3 ಗಂಟೆಗೆ ಊಟ ಮಾಡ್ಕೊಂಬಂದಿರೋ ದಿವಸಗಳಿದೆ. ಇವತ್ತಿಗೂ ಅದೇ ಪ್ರೀತಿ ಇದೆ. ಈ ಯಾವ ಒಂದು ಕಾಂಟ್ರವರ್ಸಿಯಿಂದ ನಾವಿಬ್ಬರು ದೂರ ಆಗ್ತೀವಿ, ಮತ್ತೊಂದು ಆಗ್ತೀವಿ, ಎಂಥದ್ದು ಇಲ್ಲ. ಇದರಿಂದ ಇನ್ನೊಬ್ರು ಮೂರನೇವರು ಬೇಳೆ ಬಯಸ್ಕೊಬೋದು ಹೊರತು ಬಿಟ್ರೆ ನಾನು ಪ್ರಥಮಣ್ಣ ಯಾವತ್ತೂ ಚೆನ್ನಾಗಿರ್ತೀವಿ, ಮುಂದಕ್ಕೂ ಚೆನ್ನಾಗಿರ್ತೀವಿ. ಒಂದು 22ನೇ ತಾರೀಕು ಇನ್ಸಿಡೆಂಟ್ ಆಗಿದೆ ದೇವಸ್ಥಾನದ ಹತ್ರ. ಹೌದು. ಸೊ ಆ ಟೈಮಲ್ಲಿ ಡ್ರಾಗರ್ ತಗೊಂಡ್ಬಂದ್ಬಿಟ್ಟು ಬಂದರು, ಅಟೆಂಪ್ಟ್ ಮಾಡ್ರೋ ಅಂತಂದ್ರೆ ಅವ್ರು ಹೇಳ್ತಕ್ಕಂಥದ್ದು. ಸೊ ಆ ಸಂದರ್ಭದಲ್ಲಿ ಇದ್ರಿ, ಯಾಕೆ ಆ ಟೈಮಲ್ಲಿ ಬಿಡಿಸ್ಲಿಕ್ಕೆ ಹೋಗಲಿಲ್ಲ ಅನ್ನುವಂಥದ್ದು ವಿಚಾರ ಬಹಿರಂಗ ಆಯಿತು. ಅದ್ರ ಬಗ್ಗೆ ನೀವು ಅಂದರೆ ಅಲ್ಲಿ ಡ್ರ್ಯಾಗರ್ ತೆಗೆದ್ರು, ಮತ್ತೊಂದು ಮಾಡಿದ್ರು ಅಂತ. ಪ್ರಥಮಣ್ಣ ಒಂದು 10 ಅಡಿ ದೂರ ಕೂತಿದ್ರು, ಇನ್ನೊಬ್ರು ಇಲ್ಲಿ ಕೂತಿದ್ರು. ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ ಅಣ್ಣ, ನನಗೆ ಪರಿಚಯನೇ ಇರಲಿಲ್ಲ. ನಾನು ಹೋಗಿದ್ದೆ ಅಲ್ಲಿ, ಅದಾಗಕ್ಕೆ ನಾನು ಯಾವಾಗಲೂ ಹೋಗ್ತೀನಿ. ಆದರೆ ಅಲ್ಲಿ ಬಂದವ್ರು ನನಗೆ ಹೊಸಬ್ರು, ಆಯಿತಾ. ಅಲ್ಲಿ ನನಗೆ ಸಿಕ್ಕಿದ್ದು, ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಹೊರತು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ. ಪ್ರಥಮಣ್ಣ ಹೆಂಗೆ ಬಂದರು ಹಂಗೆ ಎದ್ದು ಹೋದ್ರು. ಯಾರೂ ಅವ್ರನ್ನ ಮುಟ್ಟಿಲ್ಲ, ಒಂದು ಟಿ ಶರ್ಟ್ ಸಮೇತ ಅಲ್ಲಾಡಿಲ್ಲ. ದೇವಸ್ಥಾನ ಮುಂದೆ ತಾನು ಆಗಿರೋದಿದ್ದು. ನಾನು ಸತ್ಯ ಹೇಳ್ತಾ ಇದ್ದೀನಿ, ನಾನು ನಂಬಿರೋದು ದೇವ್ರನ್ನ. ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ ಕೆಲಸ ಮಾಡಬೇಕು ಅಂತ. ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ಲರೂ ಬರೋಕ್ಕೆ ಹೇಳಿ, ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯಿತು ಅಂತ. ಅವರು ಪ್ರಮಾಣ ಮಾಡಲಿ. ಇಲ್ಲಿ ಯಾವ್ದು ಹೂವು ಪೋಗಳು ಮತ್ತೊಂದಾಯಿತು, ಮುಟ್ಟಿದ್ರು, ಚಾಕು ತೆಗೆದ್ರು, ಆಮೇಲೆ ಡ್ರ್ಯಾಗರ್ ಇಟ್ಟರು, ಗನ್ ಇಟ್ಟರು, ಲಾಂಗು ಮಚ್ಚು ತೆಗೆದ್ರು, ಎಲ್ಲ ಹೇಳ್ತಿದಾರಲ್ಲ, ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭವಿಸ್ತಾರೆ. ಆಗಿಲ್ಲ ಅಂತ ಹೇಳಿದ್ರೆ ದೇವ್ರು ನಮ್ಮ ಪರ ಇದ್ದಾನೆ ಅಂತ ನಾನು ಒಪ್ಕೊಂತೀನಿ. ದೂರದಲ್ಲಿ ನೀವಂತೀರಿ, ಬಟ್ ಅವ್ರು ಹೇಳ್ತಕ್ಕಂಥ ಒಂದು ಆಡಿಯೋದಲ್ಲಿ ಕೇವಲ 2.5 ಇಂದ 3 ಅಡಿ ಮಾತ್ರ ಆ ಟೈಮಲ್ಲಿ ನಮ್ಮ ಬಗ್ಗೆ ಏನು ಕೂಡ ಮಾತಾಡಕ್ಕೆ ಹೋಗಲಿಲ್ಲ ಅವರು. ಸಂಬಂಧಪಟ್ಟಂಗೆ ಕೆಲವು ರೌಡಿ ಶೀಟರ್ಗಳು ಬಂದು ಅಸಾಲ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಆ ಟೈಮಲ್ಲಿ ರಕ್ಷಕ್ ಕೂಡ ಸುಮ್ಮನಿದ್ರು. ಸೊ ಈ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನು? ಇವಾಗ ನಿಮ್ಮ ಮಧ್ಯೆ ಇನ್ನೊಬ್ರು ಮಧ್ಯೆ ಜಗಳ ನಡೀತಿರುತ್ತೆ ಅಣ್ಣ, ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ಮ ಹತ್ರ ಬರ್ತಾರೆ. ಅವಾಗ ಜಗಳ ಯಾವ ಕಡೆ ತಿರುಗುತ್ತೆ ಅಣ್ಣ ಅಲ್ವಾ? ನಾನು ತುಂಬ ಚಿಕ್ಕ ಹುಡುಗ ಅಂತ ಆವಾಗಲೇ ಹೇಳಿದೆ. ಅದು ಮಧ್ಯೆಯಲ್ಲಿ ಹೋಗ್ಬಿಟ್ಟು ನಾನು ಕಡ್ಡಿಯಲ್ಲಿ ಆಡ್ಸೋದು ನನಗೆ ಬೇಕಾಗಿರಲಿಲ್ಲ. ಅದಾದಮೇಲೆ ನಾನು ಪ್ರಥಮಣ್ಣನ ಹತ್ರ ಮಾತಾಡಿದೆ, ಏನಾಯಿತು ಎತ್ತ ಅಂತ ಮಾತಾಡಿದ್ವಿ. ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಣ್ಣ. ನೀವೇಗ ಆ ದೇವಸ್ಥಾನಕ್ಕೆ ಬಂದಿರೋ ಅದೇ ರೀತಿ ನಾನು ಆ ದೇವಸ್ಥಾನಕ್ಕೆ ಬಂದಿದ್ದು. ಇಲ್ಲಿ ನಾನು ಕರೆಸಿದೆ ಮತ್ತೊಂದಂತ ಬರ್ತಿದೆ, ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿರೋದು. ರೌಡಿ ಶೀಟರು ರಕ್ಷಕ್ ಅವರಿಗೆ ಪರಿಚಯ ಇದ್ರು. ಹಾಂ, ಅದೇ ಹೇಳ್ತಿಲ್ವ ಅಣ್ಣ, ಆ ದೇವಸ್ಥಾನಕ್ಕೆ ಹೋದಾಗಲೇ ನನಗೆ ಅವರು ಮಾತಾಡಿಸಿದ್ದು. ಒಂದು ಸೆಲೆಬ್ರಿಟಿ ಆದಮೇಲೆ, ಒಂದು ಪಬ್ಲಿಕ್ ಫಿಗರ್ ಆದಮೇಲೆ ಮಾತಾಡಿಸ್ತಾರೆ. ಅದೇ ರೀತಿ ನಾನು ಮಾತಾಡಿಸಿದ್ದೆ. ಆ ಜಾಗದಲ್ಲಿ ಇದ್ದೆ ಅಣ್ಣ. ಹಾಂ ಅಣ್ಣ, ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳ್ತಿದಾರಲ್ಲ ಅಣ್ಣ, ಅವ್ರೆಲ್ಲರೂ ಬರಲಿ. ನನ್ನ ಕರೆದವ್ರು ಎಲ್ಲರೂ ಬರಲಿ ಅಣ್ಣ, ಯಾರೂ ಇಲ್ಲಿ ಇದಲ್ಲ, ಎಲ್ಲರೂ ಬರಲಿ, ನಾನು ಹೋಗ್ತೀನಿ. ಅಲ್ಲಿ ಯಾರ್ದು ಏನೇನಿತ್ತು ಡ್ಯೂಟಿ, ಯಾರೇನು ಫೋನ್ ಮಾಡಿದ್ರು, ಯಾರು ಕರೆದ್ರು, ಎಲ್ಲಿ ಕರೆದ್ರು, ಅದೆಲ್ಲ ಗೊತ್ತಾಗಲಿ. ಆ ದೇವಸ್ಥಾನ ಮುಂದೆ ನಡೆದಿರೋ ಮ್ಯಾಟ್ರ್ ಇದು ಅಷ್ಟೇ. ಮಾತಾಡಿದ್ದು ಇಬ್ರು, ವೈರಲ್ ಮಾಡಿದ್ದು ಯಾರು ಅಂತ ಸರ್? ಯಾವುದು ಇಬ್ರು ಮಾಡಿದ್ದು ಸಂಭಾಷಣೆ, ಇಬ್ರು ಮಾತಾಡಿದ್ದಾರೆ ಅಣ್ಣ. ಇಲ್ಲಿ ಬರೀ ನನ್ನ ವಿಚಾರ ಮಾತ್ರ ಮಾತಾಡೋಕೆ ಬಂದಿದ್ದೀನಿ ಅಣ್ಣ. ಯಾವ ವಿಚಾರ ವೈರಲ್ ಆಯಿತು ಮತ್ತೊಂದಾಯಿತು ಇಲ್ಲ.
ನಾನು ಬೆಳಗ್ಗೆ ಎದ್ರೆ ಕೆಲಸ ಮಾಡೋಕ್ಕಂತ ಬಂದಿದ್ದೀನಿ, ಕೆಲಸ ಮಾಡ್ತೀನಿ, ನೀವು ಎಷ್ಟೇ ಪ್ರಶ್ನೆ ಕೇಳಿದ್ರು ನನ್ನ ಹತ್ರ ಇದೇ ಕ್ಲಾರಿಟಿ ಇರೋದು. ಯಾಕಂದರೆ ನನ್ನ ಕಣ್ಣು ಮುಂದೆ ನಾನು ನಡೆದಿರೋದು ನಾನು ಹೇಳಿದ್ದೀನಿ ಸತ್ಯವಾಗ್ಲೂ. ಸರಿನಾ? ಅದಕ್ಕೆ ಸುಳ್ಳು ಆಗಿದ್ರೆ ನಾನು ನಂಬೋ ರಾಘವೇಂದ್ರ ಸ್ವಾಮಿ ನನಗೆ ಶಿಕ್ಷೆ ಕೊಡಲಿ, ಕರ್ಮ ಕೊಡಲಿ, ಅದನ್ನು ಅನ್ಭೋಗ್ಸಕ್ಕೆ ನಾನು ರೆಡಿ. ನಾನೇ ಕರೆದು ನನ್ನ ಫ್ಯಾಮಿಲಿಯವ್ರನ್ನ ನಾನೇ ಕರೆದ್ಬಿಟ್ಟು ಧಮಕಿ ಹಾಕೋದು, ರೌಡಿಸಮ್ ಮಾಡೋದು, ಭಯ ಪಡಿಸೋದು ಇದು ನಮಗೆ ಬೇಡದಿರೋದಣ್ಣ. ಡೈಲಿ ಬೆಳಗ್ಗೆ ನಾನು ಪ್ರಥಮ ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಈ ಸಿನಿಮಾ ಮಾಡ್ತಾ ಇದ್ದೀವಿ, ಈ ಸಾಂಗ್ ನಡೀತಿದೆ, ಈ ಶೂಟಿಂಗ್ ನಡೀತಿದೆ, ನೆಕ್ಸ್ಟ್ ನಾನು ಈ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನನ್ನ ರಿಯಾಲಿಟಿ ಶೋನಿದೂ ನಾನು ಇವಾಗ ರೀಸೆಂಟಾಗಿ ಭರ್ಜರಿ ಬ್ಯಾಚುಲರ್ಸ್ ಮಾಡ್ಕೊಂಬಂದೆ, ರಕ್ಷಕ್ ಹಿಂಗೆ ಮಾಡು, ಈ ಥರ ಸಪೋರ್ಟ್ ತಗೋ, ಈ ಥರ ಸಪೋರ್ಟ್ ತಗೋ ಅಂತ ಅಷ್ಟೇ ನಾವು ಮಾತಾಡ್ತೀವಿ. ಅದೇನೋ ಹಣೆ ಬರ ಹಂಗಾಗಿತ್ತು, ಏನೋ ದೊಡ್ಡ ನಡೆಯೋ ಬದಲು ಎಲ್ಲೊಂದು ಕಡೆ ಚಿಕ್ಕದ್ರಲ್ಲಿ ನಾವು ತಪ್ಪಿಸ್ಕೊಂಡು ಆಚೆ ಬಂದಿದ್ದೀವಿ. ಅದಕ್ಕೆ ಆ ದೇವರೇ ನಾವು ಸಾಕ್ಷಿ. ಈ ಇನ್ಸಿಡೆಂಟ್ ಆದ ನಂತರದಲ್ಲಿ ರಕ್ಷಕ್ ಬುಲೆಟ್ ಇವರಿರಲ್ಲ ಪ್ರಥಮ ಏನಿರಲ್ಲ ನಿಮ್ಮ ಜೊತೆ ಮಾತಾಡಿದಾರ ಇನ್ಸಿಡೆಂಟ್ ಆದ ನಂತರ? ಇನ್ಸಿಡೆಂಟ್ ಆದಮೇಲೆ ನಾವು ಮಾತಾಡಿದ್ವಿ ಅಣ್ಣ. ಇವತ್ತು ಬೆಳಗ್ಗೆ ಒಂದು ಈವೆಂಟಲ್ಲೇ ಸಿಕ್ಕಿದ್ವಿ, ಅಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ವಿ. ಯಾವುದೇ ಮನಸ್ತಾಪಗಳು ಯಾವುದೇ ದೂರ ಆಗಿಲ್ಲ. ಇದೇ ಈವೆಂಟಲ್ಲಿ ತಿರ್ಗಿ ಅವರು ಬರ್ತಾರೆ, ಸಿಗ್ತೀವಿ. ಥ್ಯಾಂಕ್ ಯು ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು. ಓಕೆ ಸರಿ ಆಯ್ತು.